ರಾಜೀನಾಮೆ ಕೊಡುವ ಬಗ್ಗೆ ಗೊತ್ತಿದ್ರೂ ಸುಮ್ಮನಿದ್ದಾರೆ. ಖಾತೆ ವಿಚಾರ ಸೈಡ್ಗಿರ್ಲಿ, ರಾಜೀನಾಮೆ ಅಂದ್ರೂ ಸೈಲೆಂಟ್ ಆಗಿರೋದು ಯಾಕೆ ಅಂತ. ರಿಸೈನ್ ಮಾಡ್ತೀನಿ ಅಂತ ಅಂದಾಗ್ಲೂ ಕೂಡ ಅವರನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೈಲೆಂಟ್ ಆಗೋದ್ರು. ಕನಿಷ್ಠ ಮಾತುಕತೆಗೂ ಕೂಡ ಮುಂದಾಗ್ಲಿಲ್ಲ. ಹೀಗಂತ ಫುಲ್ ರೆಬಲ್ ಆಗಿರೋದು. ಹೈಕಮಾಂಡ್ಗೆ ಮಾಹಿತಿ ಕೊಡೋದಕ್ಕೆ ಈಗ ರೆಬಲ್ಸ್ಗಳು ಮುಂದಾಗಿದ್ದಾರೆ. ಸರ್ಕಾರ ರಚನೆಯಾಗಿ 2 ದಿನ ಆಗಿಲ್ಲ, ಈಗಲೇ ಹಿಂಗಾದ್ರೆ ಹಿಂಗೆ. ಖಾತೆ ವಿಚಾರದಲ್ಲಿಯೂ ಸೀನಿಯಾರಿಟಿ ಪರಿಗಣಿಸದಿದ್ದರೆ ಹೇಗೆ? ಪರಿಗಣಿಸ್ಬೇಕಲ್ವಾ? ಹೇಗೆ ಸಾಧ್ಯ ಅದು? ಸಾಮಾನ್ಯವಾಗಿ ಹೇಳ್ತಾ ಇರೋದು. ಯಾರೋ ಹೊಸಬ್ರು ಬಂದಂತಹ ಸಂದರ್ಭದಲ್ಲಿ ಹೊಸ ಖಾತೆನೋ ಅಥವಾ ಉನ್ನತ ಸ್ಥಾನವನ್ನೇನಾದರೂ ಅಲಂಕರಿಸಿದಾಗ ಆಬ್ವಿಯಸ್ಲಿ ಸೀನಿಯಾರಿಟಿ ತುಂಬಾ ವರ್ಷದಿಂದ ಕಾಯ್ತಾ ಇದ್ದವರು ಅವ್ರೇನ್ ಮಾಡಬೇಕು ಅನ್ನೋದು ಇಲ್ಲಿ ರಾಜಕೀಯ ಪಂಡಿತರು ಹೇಳೋ ಲೆಕ್ಕಾಚಾರ ಇದು. ಸೀನಿಯಾರಿಟಿ ಅಲ್ವಾ? KH ಮುನಿಯಪ್ಪನವರು ಅವರದ್ದೇ ಆದಂಥ ವರ್ಚಸ್ಸು, ಅವರು ಕೂಡ ಸೀನಿಯರ್ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಸೀನಿಯರ್ ಇದ್ದಾರೆ. ಸೊ ಹಾಗಾಗಿ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಕೇಳಬೇಕಲ್ವಾ? ಅಥವಾ ನಮ್ಮ ಮನವಿಯನ್ನಾದರೂ ಕೇಳಿ, ನಾವು ಅಸಮಾಧಾನಗೊಂಡಿದ್ದೀವಿ, ನಮ್ಮ ಖಾತೆ ಬದಲಾವಣೆ ಬೇಕು, ಇಲ್ಲ ಅಂತಂತಂದರೆ ನಾನು ಬೇಡವೇ ಬೇಡ, ಯಾವ ಸ್ಥಾನವೂ ಬೇಡ ಅಂತ ಹೇಳಿದ್ರೂ ಕೂಡ ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಕೂರಿಸಿ ಮಾತಾಡಿಸಿ, ಹೈಕಮಾಂಡ್ ನಾಯಕರ ಜೊತೆ ಮಾತಾಡಿಸಿ ಖಾತೆ ಬದಲಾವಣೆ ಮಾಡೋದ್ರ ಬಗ್ಗೆನೋ ಇನ್ನೊಂದು ಮತ್ತೊಂದು ಮಗದೊಂದು ಯಾವ ಕ್ರಮವೂ ಕೂಡ ಆಗಲಿಲ್ಲ. ಅಂದರೆ ರಾಜೀನಾಮೆ ಕೊಡ್ತಾರೆ ಅನ್ನೋದು ಗೊತ್ತಿದ್ರೂ ಕೂಡ ಅವರು ಸುಮ್ಮನಿದ್ರು. ಸೊ ಅಲ್ಲಿಗೆ ಅಂದರೆ ಏನು ಅರ್ಥ? ಹೋದರೆ ಹೋಗ್ಲಿ ಅನ್ನೋ ಅರ್ಥನಾ? ನಮ್ಮ ಸೀನಿಯಾರಿಟಿಗೆ ಬೆಲೆನೇ ಇಲ್ವಾ ಅನ್ನೋ ಒಂದು ಮಾತು ಬಂದೇ ಬರುತ್ತೆ ಎಲ್ರಿಗೂ.